ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಎಸ್ ಬಿ ಹೊರ್ತಿಯ ಇವತ್ತಿನ ವಿಶೇಷವಾಗಿರುವಂತಹ ವಿಡಿಯೋ ನೋಡೋಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಉಚಿತವಾಗಿ ನೀವು ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಬಹುದು. ಹೌದು, ಸರ್ಕಾರದಿಂದ ಈ ಒಂದು ಯೋಜನೆಗೆ ಆನ್ಲೈನ್ ಮೂಲಕ ಹಾಗೂ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಸೊ ಈ ಒಂದು ಉಚಿತ ಎಲೆಕ್ಟ್ರಿಕ್ ವಿದ್ಯುತ್ ಯಂತ್ರವನ್ನು ಪಡೆದುಕೊಳ್ಳಲು ನೀವು ಅರ್ಜಿ ಸಲ್ಲಿಸುವಂಥ ವಿಧಾನ, ಬೇಕಾಗುವ ದಾಖಲೆ, ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿನ್ ಟು ಪಿನ್ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಕೂಡ ಅರ್ಜಿ ಹಾಕ್ಬೋದು, ಅಥವಾ ನಿಮ್ಮ ಹತ್ತಿರದ ಕೆಲವೊಂದು ಪ್ಲೇಸ್ಗಳಿದ್ದಾವೆ, ಅಲ್ಲಿ ಹೋಗಿ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. ಹಾಗಾದರೆ ಬನ್ನಿ ನೋಡೋಣ. ಹಾಗೂ ಅರ್ಜಿ ಸಲ್ಲಿಸೋಕ್ಕೆ 1 ತಿಂಗಳು ಕಾಲಾವಕಾಶ ಇದೆ, ಇನ್ನೂ 1 ತಿಂಗಳು ಕಾಲಾವಕಾಶ ಇದೆ. ಬಹಳ ಭರ್ಜರಿ ಗುಡ್ ನ್ಯೂಸ್ ಇದೆ. ಎಸ್ ಬಿ ಹೊರ್ತಿಯಲ್ಲಿ ಬರುವಂಥ ವಿಡಿಯೋಗಳು ಎಲ್ಲ ಸ್ಪಷ್ಟವಾದಂಥ ಮಾಹಿತಿಯಿಂದನೇ ನಿಮಗೆ ಕೂಡಿರ್ತವೆ. ಸೊ ಅದಕ್ಕೋಸ್ಕರ ಮುಂದೆ ಬರುವಂಥ ಯಾವುದೇ ವಿಡಿಯೋ ಮಿಸ್ ಆಗಬಾರ್ದಂದರೆ ಈಗಲೇ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಬನ್ನಿ ಹೋಗೋಣ, ನೇರವಾಗಿ ಟಾಪಿಕ್ ಕಡೆಗೆ ಹೋಗೋಣ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ. ನೋಡ್ಬೋದು, ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 30/9/2025ರಿಂದ 30/11/2025ರವರೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ಲಿಯರಾಗಿ ನೋಡಬಹುದು, ಯಾರ್ಯಾರಿಗೆ ಏನೇನು ಸಿಗುತ್ತೆ ಅಂತ. ಸೊ 2025-26ನೇ ಸಾಲಿನ ಪಂಚಾಯತ್ ಜಿಲ್ಲಾ ವಲಯ ಯೋಜನೆಯಡಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ಉಚಿತ ಉಪಕರಣ ಪೂರೈಸುವ ಕಾರ್ಯಕ್ರಮದಲ್ಲಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ, ಬಡತನ, ಗೌಂಡಿ ಹಾಗೂ ಬಡಿಗೆತನ, ಗೌಂಡಿ ಹಾಗೂ ಕಮ್ಮಾರಿಕೆ, ಕ್ಷೌರಿಕ ಮತ್ತು ಧೋಬಿಗಳಿಗೂ ಕೂಡ ಬೇರೆ ಬೇರೆ ಟೂಲ್ ಕಿಟ್ ಸಿಗ್ತವೆ. ಆದರೆ ಆ ಟೂಲ್ ಕಿಟ್ ಬಗ್ಗೆ ಕೂಡ ಮಾತಾಡೋಣ. ಇವಾಗ ಮೊದಲು ನಾವು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳೋಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ತಿಳಿಸ್ಕೊಡ್ತೇನೆ ನೋಡಿ. ಪ್ರಾರಂಭ ದಿನಾಂಕ 30/9/2025 ಇದೆ. ಕೊನೆಯ ದಿನಾಂಕ 30/11/2025. ಎಷ್ಟು ಭರ್ಜರಿ! 2 ತಿಂಗಳು ಕಾಲಾವಕಾಶ ಇದೆ. 2 ತಿಂಗಳು. ನೋಡಿ, ಇಲ್ಲಿ ಹೊಲಿಗೆ ಯಂತ್ರ ವಿತರಣೆಗೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ನಾವು ಏನು ಮಾಡಬೇಕು ಮೊದಲು, ಇಲ್ಲಿ ಹೊಲಿಗೆ ಯಂತ್ರ ವಿತರಣೆಗೆ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ಏನು ಓಪನ್ ಆಗುತ್ತೆ ನೋಡಿ, ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಆಮೇಲೆ ನೋಡೋಣ. ಇಲ್ಲಿ ಹೊಲಿಗೆ ಯಂತ್ರ ಪಡೆದುಕೊಳ್ಳಲು ನೀವು ಯಾವ ರೀತಿ ಅರ್ಜಿ ಸಲ್ಲಿಸ್ಬೋದು ಅಂತ ಅದು ತಿಳಿದುಕೊಳ್ಳೋಣ. ಇಲ್ಲಿ ನೋಟ್ ಅಂತ ಬರುತ್ತೆ ಕನ್ನಡದಲ್ಲಿ, ಇಲ್ಲಿ ನೋಟ್ ಅಂತ, ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ವಿಡಿಯೋದಲ್ಲಿ ನಾನು ಹೇಳೋ ವಿಷಯವನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಇದು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ, ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನನ್ನು ಕೊಟ್ಟಿರ್ತಾರೆ. ಅದು ಕೂಡ ತಿಳಿಸ್ಕೊಡ್ತೇನೆ. ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ವೆಬ್ಸೈಟನ್ನು ಎಲ್ಲಿ ಓಪನ್ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕಂತ. ಇದು ಮೊದಲು ಅರ್ಥ ಮಾಡಿಕೊಳ್ಳಿ. ಎಲ್ಲ ಜಿಲ್ಲೆಯಲ್ಲೂ ಸೇಮ್ ಇರುತ್ತೆ ಸ್ಕೀಮು, ಸೇಮ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಸೇಮ್ ಇದಕ್ಕೆ ಅಪ್ಲಿಕೇಶನ್ ಬೇಕಾಗತ್ತೆ. ಸೊ ಇಲ್ಲಿ ಸೆಕೆಂಡ್ ಪೇಜಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಗ್ರಾಮ ಪಂಚಾಯತ್ ದೃಢೀಕರಣ ಪತ್ರ ಅಂತ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಇಲ್ಲಿ ಗ್ರಾಮದ ಹೆಸರು ಹಾಗೂ ಇಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಇರುತ್ತೆ. ಪ್ರಿಂಟಲ್ಲಿ ಇದೆ ಇಲ್ಲಿ ಧಾರವಾಡ ಜಿಲ್ಲೆ ಅಂತ. ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಯವರಿಗೂ ಬೇರೆ ಬೇರೆ ಜಿಲ್ಲೆಯ ಹೆಸರು ಬರುತ್ತೆ, ಅದು ಕೂಡ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಅವರ ತಾಲೂಕಿನ ಹೆಸರು, ಗ್ರಾಮ ಹಾಗೂ ಅವರ ಹೆಸರು ಬರೆಯಬೇಕು. ಬರೆದು ಇಲ್ಲಿ ಅವರ ಖಾಯಂ ವಿಳಾಸವನ್ನು ಹಾಕಿ ಇಲ್ಲಿ ಏನು ಮಾಡಬೇಕು, ಅವರು ಫಲಾನುಭವಿ ದಿನಾಂಕ, ಇವರು ಈ ಗ್ರಾಮದಲ್ಲಿ ಈ ಸಭೆಯಲ್ಲಿ ಇವರು ಟೈಲರಿಂಗ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ದೃಢೀಕರಣ ಕೊಟ್ಟಿರ್ತಾರೆ. ಸೊ ಇಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಯ ಒಂದು ಸಹಿ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ಯೋಜನೆ ಅಡಿಯಲ್ಲಿ ಇವರು ಈ ಒಂದು ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯೋಕ್ಕೆ ಅರ್ಹರಿದ್ದಾರೆ ಅಂತ ಇದೊಂದು ಅಪ್ಲಿಕೇಶನ್ ಇರುತ್ತೆ. ಇದು ಸೆಕೆಂಡ್ ಪೇಜಲ್ಲಿ. ಫಸ್ಟ್ ಪೇಜಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ. 2025-26ನೇ ಸಾಲಿಗೆ ಜಿಲ್ಲಾ ವಲಯ ಯೋಜನೆ ಅಡಿ ಗ್ರಾಮೀಣ ಭಾಗದ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಕೊಡೋಕ್ಕೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಬಡಿಗೆತನ ಮಾಡೋರಿಗೂ ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಕೊಡ್ತಾರೆ. ಗೌಂಡಿ, ಕಮ್ಮಾರಿಕೆ, ಕ್ಷೌರಿಕ ಮತ್ತು ಧೋಬಿ ಕೆಲಸ ಮಾಡುವವರಿಗೂ ಕೂಡ ಅವರ ಒಂದು ಈ ಕೆಲಸಕ್ಕೆ ಸಂಬಂಧಪಟ್ಟಂಥ ಟೂಲ್ ಕಿಟ್ ಕೊಡ್ತಾರೆ. ನೆಕ್ಸ್ಟ್ ನೋಡಿ, ಉಪಕರಣಗಳನ್ನು ಪಡೆಯಲು ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಇದೇ ವೆಬ್ಸೈಟ್ ಓಪನ್ ಮಾಡಿರೋದು. ಇವಾಗ ವೆಬ್ಸೈಟ್ದಿಂದ ದಿನಾಂಕ 30/9/2025ರಿಂದ 30/11/2025ರವರೆಗೆ ಅಂದರೆ 2 ತಿಂಗಳ ಕಾಲಾವಕಾಶ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅರ್ಜಿ ಸಲ್ಲಿಸೋಕೆ ನೋಡಿ ಏನು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ. ಅರ್ಜಿ ಸಲ್ಲಿಸುವ ಫಲಾನುಭವಿಗಳಿಗೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ, ಜನರಲ್ ಕಾಸ್ಟ್ದವರಿಗೆ
18ರಿಂದ 35 ವರ್ಷದ ಒಳಗಡೆ ಇರಬೇಕು ಅಂತ ಕೊಟ್ಟಿದ್ದಾರೆ ಜನರಲ್ ಕಾಸ್ಟ್ದವರಿಗೆ. ನೆಕ್ಸ್ಟ್ ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ SC ST ಅವರಿಗೆ 18ರಿಂದ 38 ವರ್ಷ ಇಲ್ಲಿ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ, ಅಂದರೆ 3 ವರ್ಷ ಜಾಸ್ತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಿಕ್ಕಿರುವ ಎಲ್ಲರಿಗೂ ಅರ್ಜಿ ಸಲ್ಲಿಸಲು ನೋಡಿ, ಬಡಿಗತನ, ಗೌಂಡಿ, ಕಮ್ಮಾರಿಕೆ ಹಾಗೂ ಕ್ಷೌರಿಕ ಧೋಬಿಯವರು ಸುಧಾರಿತ ಉಪಕರಣಗಳಿಗೆ ಅರ್ಜಿ ಸಲ್ಲಿಸುವ ಫಲಾನುಭವಿಗಳು 18 ವರ್ಷ ಮೇಲ್ಪಟ್ಟಿರಬೇಕಂತ ಹೇಳಿದ್ದಾರೆ. ಇವರಿಗೆ ಯಾವ ಏಜ್ ಕಂಡೀಷನ್ಸ್ ಕೊಟ್ಟಿಲ್ಲ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಸಲ್ಲಿಸಬೇಕಾದ ದಾಖಲೆಗಳು, ಒಂದು ಫೋಟೋ ಹಾಗೂ ಜಾತಿ ಪ್ರಮಾಣ ಪತ್ರ, ಗ್ರಾಮ ಪಂಚಾಯಿತಿಯಿಂದ ಇವಾಗಲೇ ತೋರಿಸ್ದಲ್ಲ ಈ ಒಂದು ಅಪ್ಲಿಕೇಶನು ಗ್ರಾಮ ಪಂಚಾಯಿತಿಯಿಂದ ಇದನ್ನು ಪಡೆದಿರಬೇಕು. ಇದು ಪ್ರಿಂಟ್ ತೆಗೆದು ನೀವು ಸಹಿ ಮಾಡಿಸ್ಕೊಂಡು ಬನ್ನಿ, ಏನು ತೊಂದರೆ ಇಲ್ಲ. ಹಾಗೂ ದೃಢೀಕರಣ ಪತ್ರ, ನಿಮ್ಮ ವಿದ್ಯಾರ್ಹತೆ, ನೀವೇನಾದರೂ ಎಜುಕೇಷನ್ ಆಗಿದ್ದರೆ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂಥ ಒಂದು LC ಅಥವಾ ಮಾರ್ಕ್ಸ್ ಕಾರ್ಡ್ ಯಾವುದಾದ್ರೂ ಜೆರಾಕ್ಸ್ ಹಚ್ಬೋದು. ಮತದಾರರ ಗುರುತಿನ ಚೀಟಿ. ನೆಕ್ಸ್ಟ್ ಏನಿದೆ, ಆದಾಯ ಪ್ರಮಾಣ ಪತ್ರ, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ಅಟ್ಯಾಚ್ ಮಾಡಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಏನಾದರೂ ಬೇಕಾದರೆ ಇಲ್ಲಿ ನೋಡಿ, ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರು ಗ್ರಾಮೀಣ ಇರ್ಬೋದು ಅಥವಾ ಏನು ಗೊತ್ತಿಲ್ಲ, ಕೈಗಾರಿಕೆ ಅಂತ ಇದೆ. ಸೊ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗಕ್ಕೆ ಭೇಟಿ ನೀಡಿ ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇದೇ ರೀತಿಯಾಗಿ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಥ ವೆಬ್ಸೈಟ್ಗಳಿರ್ತವೆ ನೋಡಿ. ಇವಾಗ ಇದು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ವೆಬ್ಸೈಟ್ ಇದೆ, ಇದು ಧಾರವಾಡ ಅಂತ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಧಾರವಾಡ.nic.in ಅಂತ ಕೊಟ್ಟಿದ್ದಾರೆ. ಇದೇ ರೀತಿ ವಿಜಯಪುರ.nic.in ಅಂತ ಬರುತ್ತೆ, ಹಾಗೂ ಹುಬ್ಬಳ್ಳಿ.nic.in ಅಂತ ಬರುತ್ತೆ. ಅದೇ ರೀತಿಯಾಗಿ ಹಾವೇರಿ.nic.in ಅಂತ ಬರುತ್ತೆ. ಇದೇ ರೀತಿಯಾಗಿ ಆಯಾ ಜಿಲ್ಲೆಗೆ ಉಡುಪಿ.nic.in ಅಂತ ಬರುತ್ತೆ. ದಕ್ಷಿಣ ಕನ್ನಡ, ಈ ರೀತಿ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಗುಲ್ಬರ್ಗ.nic.in ಅಂತ ಬರುತ್ತೆ. ಆಯಾ ವೆಬ್ಸೈಟನ್ನು ಓಪನ್ ಮಾಡಿ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ಅರ್ಜಿ ಸಲ್ಲಿಸೋಕೆ ನೋಡಿ, ಇಲ್ಲಿ ಸ್ಪಷ್ಟವಾಗಿ ಅರ್ಜಿ ಸಲ್ಲಿಸೋಕೆ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಲಿಂಕ್ ಹೇಳಿದ್ದೇವೆ, ಇದು ನೋಡೋಣ ಅಂತ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು 2025-26ನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ಹೋಗಿ ನೀವು ಅರ್ಜಿಯನ್ನು ನೇರವಾಗಿ ಸಲ್ಲಿಸಬಹುದು. ಇಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋಕೆ ಏನು ಮಾಡಬೇಕಂತ, ಸರಿನಾ? ಸೊ ಸ್ನೇಹಿತರೆ, ಇಲ್ಲಿಂದ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋಕೆ ಇಲ್ಲಿ ನಿಮಗೆ ಜಿಲ್ಲೆ, ವಿಳಾಸ, ನಿಮ್ಮ ಆಧಾರ್ ಕಾರ್ಡು ಎಲ್ಲ ಮಾಹಿತಿಯನ್ನು ಕೇಳಿದ್ದಾರೆ. ಇಲ್ಲಿ ಅದೇ ರೀತಿಯಾಗಿ ನೋಡಿ, ಇಲ್ಲಿ ಯಾವ ಜಿಲ್ಲೆ ಅಂತ ಇಲ್ಲಿ ಬರೋದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ನನ್ನ ಪ್ರಕಾರ ಎಲ್ಲ ಜಿಲ್ಲೆಗಳಿಗೆ ಇದು ಅನ್ವಯ ಆಗ್ಬೋದು, ಎಲ್ಲ ಜಿಲ್ಲೆಗಳಿಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕಾಗಿ ಅಧಿಸೂಚನೆಯನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಇದು ಅಧಿಸೂಚನೆ ನೋಡ್ಬೋದು ನೀವು, ಈ ರೀತಿಯಾಗಿ ಇಲ್ಲಿದೆಯಲ್ಲ, ಈ ರೀತಿ ಅಧಿಸೂಚನೆಗಳಿದ್ದಾವೆ. ಸೊ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಇಲ್ಲಿ ಅಪ್ಲೈ ಕೂಡ ಮಾಡಬಹುದು. ಇಲ್ಲಿ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಜಿಲ್ಲೆ, ಇಲ್ಲಿ ಇಷ್ಟೆಲ್ಲ ಜಿಲ್ಲೆಗಳಿದ್ದಾವೆ. ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯಗಳಿದ್ದಾವೆ, ಜಿಲ್ಲೆಗಳಿದ್ದಾವೆ. ಇಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಿ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ನಿಮ್ಮ ಅಡ್ರೆಸ್ ಇದ್ದರೆ ಅದರ ವಿಳಾಸವನ್ನು ಹಾಕಿ ನೀವು ಇಲ್ಲಿ ಪಿನ್ ಕೋಡ್ ಹಾಕಿ ಇಲ್ಲಿ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಅಂತ ಕೊಡಬಹುದು. ಆದರೆ ನೋಟಿಫಿಕೇಶನ್ ನಾನು ತೋರಿಸಿರೋದು ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಆದರೆ ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಯಾವ ಜಿಲ್ಲೆ ಏನು ಅಂತ ಅಪ್ಲಿಕೇಶನಲ್ಲಿ ಇಲ್ಲಿ ಏನು ಕೊಟ್ಟಿಲ್ಲ. ಬಟ್ ಇಲ್ಲಿ ನೋಟಿಫಿಕೇಶನಲ್ಲಿ ಮಾತ್ರ ಇಲ್ಲಿ ಧಾರವಾಡ ಜಿಲ್ಲೆ ಅಂತ ಕೊಟ್ಟಿದ್ದಾರೆ. ಬಟ್ ನೀವು ಬೇರೆ ಜಿಲ್ಲೆಯವರಾಗಿದ್ದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಇಲ್ಲಿ ಅಪ್ಲಿಕೇಶನಲ್ಲಿ ಧಾರವಾಡ ಜಿಲ್ಲೆ ಅಂತ ಪರ್ಟಿಕ್ಯುಲರ್ ಏನು ಕೊಟ್ಟಿಲ್ಲ. ಬಟ್ ನೀವು ಅಪ್ಲಿಕೇಶನ್ ಹಾಕಿ ನೋಡ್ಬೋದು, ಮನೆಯಿಂದಲೇ ಕುಳಿತುಕೊಂಡು ಮೊಬೈಲಲ್ಲೂ ಹಾಕ್ಬೋದು, ಕಂಪ್ಯೂಟರ್ ಲ್ಯಾಪ್ಟಾಪಲ್ಲೂ ಹಾಕ್ಬೋದು, ಅಥವಾ ನಿಮ್ಮ ಹತ್ತಿರದ ನೆಟ್ ಸೆಂಟರ್ಗಳಲ್ಲೂ ಕೂಡ ನೀವು ಅಪ್ಲೈ ಮಾಡಬಹುದು ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ರಿಗೂ ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ವಿಡಿಯೋ ಕೆಳಗಡೆ ತಿಳಿಸಿಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು. ಇದರ ಲಿಂಕ್ ಕೂಡ ಕೊಟ್ಟಿರ್ತೇನೆ ವಿಡಿಯೋ ಕೆಳಗಡೆ.